ಸೀಟು ಹಂಚಿಕೆ ಹೇಗೆ ಆಗ್ತದೆ, ನಾವು ಹೇಗೆ ಭಾಗವಹಿಸಬೇಕು, ಇದು ಮತ್ತಷ್ಟು ಭಾಳ ಇಂಪಾರ್ಟೆಂಟು. ನೀವು ಯಾರ್ಯಾರು ಪೇಪರ್ ಇಟ್ಕೊಂಡಿದ್ರೆ ನೋಟ್ ಮಾಡ್ಕೊಳ್ಳಿ, ನೀವು ಆಡಿಯೋ ರೆಕಾರ್ಡ್ ಏನು ಬೇಕಾದರೂ ಮಾಡ್ಕೊಳ್ಳಿ, ನೀವು ಇದರಲ್ಲಿ ತಪ್ಪು ಮಾಡ್ಕೋಬೇಡಿ, ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ಒಂದು ಸಲ. ಇದು ಯಾಕೆಂದರೆ ತುಂಬ ಇಂಪಾರ್ಟೆಂಟ್, ಕ್ರೂಷಿಯಲ್ ಟೈಮ್. ಇಲ್ಲಿ ಮಿಸ್ಟೇಕ್ ಆದರೆ ನಿಮ್ಮ ಜೀವನನೇ, ನಾನು ಅಲ್ಲಿ ತಪ್ಪು ಮಾಡಿಬಿಟ್ಟೆ, ನಾನು ಅದು ತೊಗೋಬೇಕಾಗಿತ್ತು, ನಾನೇನೋ ಇದು ತೊಗೊಂಬಿಟ್ಟೆ, ನಾನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ತೊಗೊಂಬಿಟ್ಟೆ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ತೊಗೊಂಬಿಟ್ಟೆ, ಇಲ್ಲ ತಪ್ಪಾಗೋಯ್ತು. ಅದಕ್ಕೆ ನಿಮ್ಗೆ ಸಿಗಲಿಲ್ಲ ಅಂದರೆ ಅದು ಓಕೆ, ನೀವು ಎಂಟ್ರಿ ಮಾಡಿ ಸಿಗಲಿಲ್ಲ ಅಂದರೆ, ನೀವೊಂದು ಪ್ರಯತ್ನ ಪಟ್ಟು ಸಿಗಲಿಲ್ಲ ಅಂದರೆ ಓಕೆ, ನೀವು ಪ್ರಯತ್ನನೇ ತಪ್ಪು ಮಾಡಿಬಿಟ್ಟಿದ್ರೆ ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮ ನಡೀತಾರೆ. ಆಗ್ಬೋದಾ? ಈಗ ಇದಿಷ್ಟು ಕೋರ್ಸ್ಗಳಿಗೆ ಅಂದರೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ದು ಎಲ್ಲ ಕೋರ್ಸ್ಗಳು ನಿಮ್ಗೆ ಗೊತ್ತಿದೆ. ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ ಎಲ್ಲ ಕೋರ್ಸ್ಗಳಿಗೆ, ಮತ್ತು ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಕೃಷಿ ಎಲ್ಲ ಸೀಟ್ಗಳಿಗೆ ಈ ವರ್ಷ ಒಂದು ಸ್ವಲ್ಪ ಬದಲಾವಣೆ ಇದೆ. ಹೋದ ವರ್ಷದಲ್ಲಿ 2+1 ರೌಂಡಲ್ಲಿ, ಅಂದರೆ ರೌಂಡ್ 1, ರೌಂಡ್ 2 ಮತ್ತು ಎಕ್ಸ್ಟೆಂಡೆಡ್ ರೌಂಡ್ ಅಂತ, ಅಂದರೆ ಸ್ಟೇ ವೇಕೆನ್ಸಿ ರೌಂಡ್ ಅಂತ, ಕ್ಯಾಶುವಲ್ ರೌಂಡ್ ಅಂತ ಕೂಡ ಕರೀತಾರೆ. ಅದ್ರ ಮೂಲಕ ಅಲಾಟ್ ಮಾಡಿದ್ರು ಲಾಸ್ಟ್ ಟೈಮ್ 2+1 ರೌಂಡ್ ಅಂತ ಹೇಳಿ. ಬಟ್ ಈ ವರ್ಷ ಒಂದು ಬದಲಾವಣೆ ಮಾಡ್ತಾ ಇದ್ದಾರೆ. ಅದು ಇನ್ನೂ ಖಚಿತವಾಗಿಲ್ಲ, ಬಟ್ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಮಗೆ ಆ ಥರ ಆಗುತ್ತೆ ಅಂತ ಹೇಳಿ. ಈ ವರ್ಷ ಏನಾಗ್ಬೋದು ಅಂತ ಹೇಳಿ, ಸೊ ನಾನು ನಿಮಗೆ ಹೇಳ್ದಂಗೆ ಅಖಿಲ ಭಾರತ ಮತ್ತು ಮೆಡಿಕಲ್ಗೆ ಮಾತ್ರ ಆಲ್ ಇಂಡಿಯಾ ಕೋಟಾ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎರಡರಲ್ಲೂ ಕೂಡ ತಾವು ಭಾಗವಹಿಸ್ಬೋದು. ನಾನು KEಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ, ಮೆಡಿಕಲ್ ಸೀಟ್ಗೆ ನಾನು ಆಲ್ ಇಂಡಿಯಾ ಕೋಟಾದಲ್ಲಿ ಹಂಗಿಲ್ಲ, ಎರಡರಲ್ಲೂ ತಾವು ಭಾಗವಹಿಸ್ಬೋದು. ಅಲ್ಲಿ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಇಲ್ಲಿ ಬಿಟ್ಬಿಟ್ಟು ಅಲ್ಲೋಗಿ ಸೇರ್ಕೋಬೋದು. ಯಾವುದೋ ಒಂದು ಏಮ್ಸ್ ಸಿಕ್ತು, ಡೆಲ್ಲಿ ಏಮ್ಸು ಅಥವಾ ಇನ್ನೆಲ್ಲೋ ಸಿಕ್ತು ಅಂತಂದರೆ, ಇನ್ನೆಲ್ಲೋ ಭೋಪಾಲ್ ಏಮ್ಸ್ ಸಿಕ್ತು, ನನಗೆ ಸಿಕ್ತು, ಅದು ಬೆಟರ್ ಕಾಲೇಜು ದ್ಯಾನ್ ಎನಿ ಆಫ್ ದಿ ಕಾಲೇಜ್ ಇನ್ ಕರ್ನಾಟಕ ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಅಲ್ಲಿ ಸೇರ್ಕೋಬೋದು. ಅದಕ್ಕೆ ಎಲ್ಲನೂ ತಾವು ಪರಿಶೀಲನೆ ಮಾಡ್ಕೋಬೇಕು. ಅಲ್ಲೇನಿದೆ ಫೀಸ್ ಸ್ಟ್ರಕ್ಚರು, ಅಲ್ಲಿ ಹೆಂಗಿದೆ ಇನ್ಫ್ರಾಸ್ಟ್ರಕ್ಚರು, ಮತ್ತು ಕಾಲೇಜ್ ಹೆಂಗೆ ಪಾಠ ಮಾಡ್ತಾರೆ ಅದರದ್ದು ತಮಗೆ ಬಿಟ್ಟಿದ್ದು. ಇಂಥ ಕಾಲೇಜ್ ಬೆಟರ್ ಅಂತ ಇಲ್ಲಿ ಹೇಳೋದಕ್ಕೆ ನಾವಿಲ್ಲ, ಅದರ ಪರಿಶೀಲನೆ ತಾವೇ ಮಾಡ್ಕೋಬೇಕು. ಆದರೆ ಹೇಗೆ ಭಾಗವಹಿಸೋದು ಅಂತ ಹೇಳಿ ಎರಡರಲ್ಲೂ ತಾವು ಭಾಗವಹಿಸ್ಬೋದು. ಈ ಪ್ರಾಧಿಕಾರದ ಹಂಚಿಕೆಯಲ್ಲಿ, ಅಂದರೆ KEಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಹಂಚಿಕೆಯಲ್ಲಿ ತಾವು ಹೇಗೆ ಭಾಗವಹಿಸೋದು? ಮೊದಲನೇದಾಗಿ ವೆರಿಫಿಕೇಷನ್ ಸ್ಲಿಪ್ಪನ್ನು ತಾವು ಡೌನ್ಲೋಡ್ ಮಾಡ್ಕೋಬೇಕು. ಆಲ್ರೆಡಿ ಹೇಳಿದ್ದೀವಿ ಮೊದಲನೇ PPTಯಲ್ಲಿ, ಸೊ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀವಿ. ಅದರಲ್ಲಿ ಎಲ್ಲ ವೆರಿಫೈ ಮಾಡ್ಕೊಳ್ಳಿ, ತಮ್ಮ ಹೆಸರು ಎಲ್ಲ ಸರಿಗೆ ಬಂದಿದೆಯಾ, ಮತ್ತು ಈಗೆಲ್ಲ ವಿತ್ ಫೋಟೋ ಬರುತ್ತೆ ವೆರಿಫಿಕೇಷನ್ ಸ್ಲಿಪ್. ತಾವು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು. ಕೆಲವರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಕೂಡ ಡೌನ್ಲೋಡ್ಗೆ ಇನ್ನೂ ಬಿಟ್ಟಿಲ್ಲ ಅಂತಂದರೆ ಡೌನ್ಲೋಡ್ ಮಾಡಿದಾಗ ಎಲ್ಲ ಗೊತ್ತಾಗ್ತದೆ. ಏನಾದ್ರು ತಪ್ಪಾಗಿದ್ದರೆ ತಾವು KEಯನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಕರೆಕ್ಷನ್ ಮಾಡಿಸ್ಕೋಬೇಕು. ಎಲ್ಲ ವಿವರಗಳು ಅಂದರೆ ನೀವು ಕೋಟಾ ಗೀಟ ಎಲ್ಲವೂ ಕೂಡ ಅಲ್ಲೇ ಇದೆ. ಯಾವ ಕಾಲೇಜಲ್ಲಿ ಎಷ್ಟು ಸೀಟು ಈ ವರ್ಷ ಅವೈಲಬಲ್ ಇದೆ ಅನ್ನೋದು ನಮ್ಮ ವೆಬ್ಸೈಟಲ್ಲಿ, ಅಂದರೆ ನೀವು ಲಾಗಿನ್ ಆದಾಗ ನೀವು ಈ ಪ್ರಕ್ರಿಯೆಯಲ್ಲಿ, ಅಂದರೆ ಆನ್ಲೈನಲ್ಲಿ ನೀವು CET ನೀವೇನು ರ್ಯಾಂಕ್ ಬೇಸಿಸ್ ಮೇಲೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಾಗ ಯಾವ ಕಾಲೇಜ್, ತುಂಬ ಸಿಂಪಲ್, ಅಂದರೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನು PCMB ತೊಗೊಂಡೇ ಇಲ್ಲ, PCMC ನನಗೆ ಉದ್ದೇಶ ಇದ್ದಿದ್ದೇ ನಾನು ಇಂಜಿನಿಯರಿಂಗ್ ಸೇರ್ಕೊಳ್ಳೋಕ್ಕೆ ಅಂತ ಡಿಸೈಡ್ ಆಗಿಬಿಟ್ರೆ ನಾನು ಮೆಡಿಕಲ್ ನೋಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಯಾವ ಕಾಲೇಜ್ಗಳಿದೆ, ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗಳಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಯಾವ ಕೋರ್ಸ್ಗಳಿದೆ, ಯಾವ ಕೋರ್ಸಲ್ಲಿ ಎಷ್ಟು ಸೀಟು ನಮ್ಮ CETಯಿಂದ ಅಲಾಟ್ ಆಗಿದೆ. ಮ್ಯಾನೇಜ್ಮೆಂಟ್ ಕೋಟೆಲ್ಲ ಬಿಟ್ಬಿಡಿ, ಏನು KEಯಿಂದ ಅಲಾಟ್ ಆಗೋ ಸೀಟ್ಗಳು ಎಷ್ಟಿದೆ, ಮತ್ತು ಜೊತೆಗೆ ಫೀಸ್, ಆ ಕಾಲೇಜ್ಗೆ ಹೋದರೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ, ಆ ಎಲ್ಲ ಮಾಹಿತಿ ನಿಮಗೆ ಅಲ್ಲೇ ಸಿಕ್ಬಿಡುತ್ತೆ. ಕೆಲವು ಫೀಸ್ ಕಡಿಮೆ ಇರೋದು ನೋಡ್ಬೋದು, ಅಥವಾ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಫೀಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಇರ್ಬೋದು, ಬೇರೆ ಕಾಂಬಿನೇಷನ್ ಇರ್ಬೋದು. ತಮಗೆ ಸೆಲೆಕ್ಷನ್ ಆಪ್ಷನ್ ಎಂಟ್ರಿ ಮಾಡುವಾಗ ಈ ಎಲ್ಲ ಮಾಹಿತಿಯನ್ನು ನೋಡಿಕೊಂಡು, ಇದು ಹೋಮ್ವರ್ಕ್ ತುಂಬ ಮಾಡ್ಬೇಕು. ತಾವು ಸುಮ್ಮನೆ ಅವತ್ತು ಕೂತ್ಕೊಂಡು ತಾವು ಡೈರೆಕ್ಟಾಗಿ ಎಂಟ್ರ್ ಮಾಡ್ತೀನಿ ಅಂದರೆ ಮಿಸ್ಟೇಕ್ ಮಾಡಿ. ಎಂಟ್ರ್ ಮಾಡಿ, ಮಿಸ್ಟೇಕ್ ಆದರೂ ಪರವಾಗಿಲ್ಲ, ನೀವು ಲಾಸ್ಟ್ ಡೇವರೆಗೂ ಮತ್ತೆ ಕರೆಕ್ಷನ್ ಮಾಡೋಕ್ಕೆ ಆಪ್ಷನ್ ಇದ್ದೇ ಇರುತ್ತೆ. ನಾನು ಮತ್ತೆ ಹೇಳ್ತೀನಿ ನೋಡಿ, ಒಂದ್ಸಲ ಎಂಟ್ರ್ ಮಾಡಿಬಿಟ್ಟೆ, ಸೇವ್ ಮಾಡಿಬಿಟ್ಟೆ, ನಾನೇನು ಮಾಡೋಕ್ಕಾಗಲ್ಲ. ಈಗ ಹಾಗೇನಿಲ್ಲ, ಅವರು ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇವರೆಗೂ ಕೂಡ ಕರೆಕ್ಷನ್ ಮಾಡ್ಬೋದು, ಬದಲಾವಣೆಗಳನ್ನ ಮಾಡ್ಬೋದು, ಅದಕ್ಕೆ ಅವಕಾಶಗಳಿರ್ತದೆ. ಎಷ್ಟು ಸಲ, ಒಂದು 20 ಸಲನಾರು ಮಾಡಿ, ಎಷ್ಟು ಸಲನಾರು ಮಾಡಿ, ಏನೂ ತೊಂದರೆ ಇಲ್ಲ. ಆಗ್ಬೋದಾ? ಅಲ್ಲಿ ನೋಡಿ, ಅಭ್ಯರ್ಥಿ ತನಗೆ ಆಸಕ್ತಿ ಇರುವ ಎಲ್ಲ ಕೋರ್ಸ್ಗಳ ಇಚ್ಛೆಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸುವ ಮೂಲಕ ಭಾಗವಹಿಸ್ಬೋದು. ತನಗೆ ಎಷ್ಟು ಕೋರ್ಸ್ಗಳ ಬಗ್ಗೆ ಆಸಕ್ತಿ ಇದೆ ಆ ಎಲ್ಲ ಕೋರ್ಸ್ಗಳು, ಮತ್ತು ಯಾವ ಕಾಲೇಜಲ್ಲಿ ಯಾವ ಕೋರ್ಸು. ಮುಂದೆ ನಾನು ತೋರಿಸ್ತೀನಿ, ನಿಮ್ಗೆ ಏನೇನೋ ಕನ್ಫ್ಯೂಷನ್ ಬರುತ್ತೆ, ಸುಮ್ಮನೆ ಬ್ಲೈಂಡಾಗಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ನಿಮಗೆಲ್ಲ ಕನ್ಫ್ಯೂಷನ್ನು ಆಟೋಮೆಟಿಕಲಿ ಕ್ಲಾರಿಫೈ ಆಗುತ್ತೆ. ಈಗ ನಾವು ಹಂಚಿಕೆ ಮಾಡೋದು ಫಿಸಿಕಲ್ ಅಲ್ಲ, ಆನ್ಲೈನ್. ನಿಮ್ಮ ಎಲ್ಲ ಆಪ್ಷನ್ಗಳನ್ನು, ಆಪ್ಷನ್ ಎಂಟ್ರಿಯನ್ನು ಮಾಡಿದ ಮೇಲೆ ಸೀಟ್ ಅಲಾಟ್ಮೆಂಟು ಒಂದು ದಿವಸ ಅವನು ಬಿಡುಗಡೆ ಮಾಡ್ತಾನೆ. ಆಟೋಮೆಟಿಕಲಿ ನಿಮ್ಗೆ ಇಂಥ ಕಾಲೇಜಲ್ಲಿ ಇಂಥ ಕೋರ್ಸು ಸಿಕ್ಕಿದೆ ಅಂತ. ಈಗ ಈ ವರ್ಷ ಅದರಲ್ಲಿ ನೋಡಿ, ನಿಮಗೆ ನಮ್ಮ ಎಡಭಾಗದಲ್ಲಿ ಕಾಣಿಸ್ತಾ ಇದೆ
ನೀವು ಯಾವ ಬೇಸಿಸ್ ಮೇಲೆ ನಿಮಗೆ ಅಲಾಟ್ ಆಗುತ್ತೆ ಅಂತ ಹಂಚಿಕೆ ಆಗೋದು ಯಾವುದ್ರ ಮೇಲೆ. ಮೊದಲನೇದು, ನೀವು ಆಪ್ಷನ್ ಏನು ಎಂಟರ್ ಮಾಡಿದ್ದೀರಾ ಆ ಪ್ರಯಾರಿಟಿ ಬೇಸಿಸ್ ಮೇಲೆ ಮತ್ತು ನಿಮ್ಮ ರ್ಯಾಂಕ್ ಮೇಲೆ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದು ಮತ್ತು ಮೀಸಲಾತಿ ನಿಯಮಗಳು, ಇಷ್ಟನ್ನು ಕನ್ಸಿಡರ್ ಮಾಡಿ ಸಾಫ್ಟ್ವೇರು ತುಂಬ ಚೆನ್ನಾಗಿ ಬರೆದಿದೆ. ಈಗ ಉದಾಹರಣೆಗೆ ನಿಮಗೆ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟು, ನೀವು ಜನರಲ್ ಕೋಟಾ, ನಿಮ್ಮ ರ್ಯಾಂಕು 152 ಇತ್ತು ಅಂತ ಅನ್ಕೊಂಬಿಡೋಣ, ಸಿಗ್ತಾ ಇತ್ತು. ಆದರೆ ನೀವು ಅದನ್ನು ಹಾಕಲೇ ಇಲ್ಲ, ನೀವು ಡೈರೆಕ್ಟಾಗಿ ಯಾವುದೋ ಒಂದು ಪ್ರೈವೇಟ್ ಕಾಲೇಜು ಮೈಸೂರಲ್ಲಿ ಹಾಕಿದ್ರಿ. ನೀವು ಸರ್ ನನಗೆ RV ಸಿಗ್ಬೇಕಾಯ್ತು, ನೀವು ಎಂಟ್ರೇ ಮಾಡಿಲ್ವಲ್ಲ, ನೀವು ಯಾರು ಮಿಸ್ಟೇಕ್ ಮಾಡಿರೋದು ನೀವೇನೇನೆ. ಹಾಗಾಗಿ ಇಷ್ಟನ್ನು ನೋಡ್ಕೊಳುತ್ತೆ, ನಿಮ್ಮ ಆಪ್ಷನ್ ಏನು ಎಂಟರ್ ಮಾಡಿದ್ದೀರಾ ಅದು, ಮತ್ತು ನಿಮಗೆ ಬಂದಿರತಕ್ಕಂಥ ರ್ಯಾಂಕ್ ಮತ್ತು ಮ್ಯಾಟ್ರಿಕ್ಸಲ್ಲಿ ನಿಮಗಿಂತ 30 ಸೀಟ್ ಇತ್ತು ಅಂತ ಇಟ್ಕೊಳ್ಳಿ, ನಿಮಗಿಂತ ಮೇಲ್ಗಡೆ 30 ಜನ ಇದ್ರೆ ನಿಮ್ಗೆ ಸಿಗಲಿಲ್ಲ, ಹೌದು ಅವರೆಲ್ಲರೂ ಅದನ್ನೇ ಕೇಳಿದ್ರು ಅಂತ ಅನ್ಕೊಳ್ಳೋಣ, ಆಟೋಮೆಟಿಕಲಿ ನಿಮ್ಗೆ ಸಿಗೋದಿಲ್ಲ. ಸೊ ಈ ಮ್ಯಾಟ್ರಿಕ್ಸ್ ಪ್ರಕಾರ ಎಷ್ಟು ಸೀಟ್ ಅವೈಲಬಲ್ ಇತ್ತು ಮತ್ತು ನೀವು ಆ ಕೆಟಗರಿಯಲ್ಲಿ ಕೆಲವು ಸೀಟ್ಗಳು ಆ 30ರಲ್ಲಿ ಯಾವುದೋ ಒಂದು ಕೆಟಗರಿಗೆ 2 ಸೀಟ್ ಇತ್ತು ಅಂತ ಅನ್ಕೊಳ್ಳಿ, ಹೈದರಾಬಾದ್ ಕರ್ನಾಟಕ 2 ಸೀಟ್ ಇತ್ತು, ನೀವು ಕ್ಲೈಮ್ ಮಾಡಿಲ್ಲ ಅಂತಂದರೆ ಬರೋದಿಲ್ಲ. ಸೊ ಇವಿಷ್ಟು ಕಾಂಬಿನೇಷನ್ ನೋಡಿಕೊಂಡು ಜೊತೆಗೆ SNQ ನೋಡ್ಕೊ, SNQ ಅಲ್ಲೇ ಸೇರ್ಕೊಳ್ತಾರೆ ಮೀಸಲಾತಿ ಅಂದರೆ, ಅಷ್ಟು ನೋಡಿಕೊಂಡು ನಿಮಗೆ ಅಲಾಟ್ಮೆಂಟ್ ಆಗ್ತದೆ. ಆಗ್ಬೋದಾ? ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಯಾವುದೇ ಮೋಸ ಆಗ್ತಾ ಇಲ್ಲ. ಸ್ಟೇಜಸ್ ಹೀಗೆ ಹೇಳಿದ್ದಾರೆ. ಮೊದಲನೇದು ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಆಪ್ಷನನ್ನು ಎಂಟ್ರಿ ಮಾಡೋದು, ಆಪ್ಷನ್ ಎಂಟ್ರಿಗೆ 1 ದಿವಸ ಬಿಡ್ತಾರೆ, ಅಲ್ಲಿಂದ ಇಷ್ಟು ದಿನದವರೆಗೂ ಆಪ್ಷನ್ ಎಂಟ್ರಿ, 1 ವಾರ, ಸಾಮಾನ್ಯವಾಗಿ 1 ವಾರ 10 ದಿವಸ ಬಿಡ್ತಾರೆ, ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ಬೋದು, ಎಷ್ಟು ಸಲ ಬೇಕಾದ್ರೆ ನೀವು ಕರೆಕ್ಷನ್ ಮಾಡ್ಕೋಬೋದು. ಆಪ್ಷನ್ ಎಂಟ್ರಿ ಆದಮೇಲೆ 1 ದಿವಸ ಮಾಕ್ ಅಲಾಟ್ಮೆಂಟನ್ನು ಬಿಡ್ತಾರೆ. ಈ ಮಾಕ್ ಅಲಾಟ್ಮೆಂಟ್ ಚೆನ್ನಾಗಿದೆ, ಮುಂಚೆ ಮಾಕ್ ಅಲಾಟ್ಮೆಂಟ್ ಇರಲಿಲ್ಲ, ಬಟ್ 7-8 ವರ್ಷದಿಂದ ಮಾಕ್ ಅಲಾಟ್ಮೆಂಟ್ ಆಗ್ತಾ ಇದೆ. ಮಾಕ್ ಅಲಾಟ್ಮೆಂಟ್ ಆದಾಗ ನೀವೇನೋ ಒಂದು ಆಪ್ಷನ್ ಕೊಟ್ಟಿರ್ತಾರಲ್ಲ, ಅದ್ರ ಪ್ರಕಾರ ನನಗೆ ಇಂಡಿಕೇಟಿವ್ ಅಲಾಟ್ಮೆಂಟ್, ಅದು ನಿಮಗೆ ಎಲ್ಲಿ ಸಿಗ್ಬೋದು ಅಂತಕ್ಕಂಥ ಒಂದು ಅಂದಾಜು, ಇಂಡಿಕೇಟಿವ್ ಅಲಾಟ್ಮೆಂಟ್ ಅಂದಾಜಾಗಿ ನೀವು ಎಲ್ಲಿ ಯಾವ ಕಾಲೇಜ್ ಸಿಗ್ಬೋದು ಅಂತ ನಿಮ್ಗೆ ಗೊತ್ತಾಗ್ತದೆ. ಅಂದರೆ ನಾನು ಹಾಕಿರೋ ಆಪ್ಷನ್ಗಳು ಸರಿ ಇದೆಯಾ ಇಲ್ವಾ ಅಂತ ನೀವು ಅಲ್ಲಿ ಪರಿಶೀಲನೆ ಮಾಡ್ಕೋಬೋದು. ಅಲ್ಲಿ ಅಲಾಟ್ಮೆಂಟ್ ಆಗಿದ್ದು ಸರಿ ಇಲ್ಲ ಅಂತ ಅನಿಸಿದ್ರೆ ನೀವೇನು ಮಾಡ್ಕೋಬೋದು, ಈಗ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಕರೆಕ್ಷನ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ನೋಡಿ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಎಡಿಟ್ಗೆ ಚಾನ್ಸ್ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ಆಗೋಯ್ತು ಇನ್ನೇನು ಮಾಡೋಂಗಿಲ್ಲ, ಹಂಗಿಲ್ಲ, ಎಡಿಟ್ ಮಾಡಿ. ಮಾಕ್ ಅಲಾಟ್ಮೆಂಟ್ ಇಂಡಿಕೇಟಿವ್, ನೋಡಿ ಆ ವರ್ಡ್ನ ಸ್ಪೆಸಿಫಿಕೈ, ಅಂದಾಜಾಗಿ ಅಲಾಟ್ ಆಗಿರ್ತದೆ. ಅಂದರೆ ಎಲ್ಲ ಪ್ರೊಸೀಜರ್ ಅದೇ ಫಾಲೋ ಮಾಡುತ್ತೆ, ಅದೇ ಫೈನಲ್ ಅಲ್ಲ. ಅವಾಗ ನೀವೇನು ಮಾಡ್ಕೋಬೋದು, ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಬದಲಾವಣೆ ಮಾಡ್ಕೋಬೋದು. ಇದಕ್ಕೆ ಮತ್ತೆ 3 ದಿವಸ ಆಪ್ಷನ್ ಕೊಡ್ತಾನೆ ಬದಲಾವಣೆ ಮಾಡ್ಕೊಳ್ಳೋಕೆ. ಅದಾದಮೇಲೆ 1 ಫೈನ್ ಡೇ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗ್ತದೆ. ಆಗ್ಬೋದಾ? ಆ ಫಸ್ಟ್ ರೌಂಡ್ ಅಲಾಟ್ ಆದಮೇಲೆ ಮುಂದೆ ಏನು ಮಾಡಬೇಕು ಆಮೇಲೆ ನೋಡ್ಕೊಳ್ಳೋಣ. ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ಸ್ಟೇಜ್ ಕಾಣಿಸ್ತಾ ಇದೆಯಾ, ಸ್ಟೇಜ್ 4 ಆ ಕಡೆ ಕಾಣಿಸ್ತಾ ಇದೆಯಾ? ಆಫ್ಟರ್ ವೆರಿಫೈಯಿಂಗ್ ದ ಮಾರ್ಕ್ ರಿಸಲ್ಟ್ಸ್, ಕ್ಯಾಂಡಿಡೇಟ್ಸ್ ಕ್ಯಾನ್ ರೀಅರೇಂಜ್, ಮಾಡಿಫೈ ಆರ್ ಡಿಲೀಟ್ ದ ಆಪ್ಷನ್. ಪಬ್ಲಿಕೇಶನ್ ಆಫ್ ವಾಟ್? ಫಸ್ಟ್ ರೌಂಡ್ ಅಲಾಟ್ಮೆಂಟ್, 5ನೇ ಸ್ಟೇಜ್. ಆಮೇಲೆ 6ನೇ ಸ್ಟೇಜಲ್ಲಿ, 6ನೇ ಸ್ಟೇಜ್ ಬಗ್ಗೆ ನಾನು ಡೀಟೇಲಾಗಿ ಆಮೇಲೆ ಹೇಳ್ತೀನಿ. 6ನೇ ಸ್ಟೇಜ್ ಅಂದರೆ ಫಸ್ಟ್ ರೌಂಡ್ ಅಲಾಟ್ ಆಗೋಯ್ತು, 5ನೇ ಸ್ಟೆಪ್ವರೆಗೆ ಫಸ್ಟ್ ರೌಂಡು ಅಲಾಟ್ ಆಯಿತು. ಅಲಾಟ್ ಆದಮೇಲೆ ಸೆಕೆಂಡ್ ರೌಂಡ್ಗೆ ಹೇಗೆ ಹೋಗೋದು ನಾನು ಅನ್ನೋದನ್ನ ಆಮೇಲೆ ನೋಡ್ಕೊಳ್ಳೋಣ. ಆಗ್ಬೋದಾ? ವೆರಿಫಿಕೇಶನ್ ಸ್ಲಿಪ್ ಆಯಿತು, ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಆಪ್ಷನ್ ಎಂಟ್ರಿ ಆದಮೇಲೆ 1 ದಿವಸ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಆಯಿತು. ಮಾರ್ಕ್ ಅಲಾಟ್ಮೆಂಟ್ ನಿಮಗೆ ಇಷ್ಟ ಅದೇ ಸರಿ ಇದೆ ಅಂತಂದ್ರೆ ಸುಮ್ಮನೆ ಇದ್ಬಿಡಿ, ಇಲ್ಲ ಅಂತಂದರೆ ನಿಮಗೆ ಎಡಿಟ್ಗೆ ಆಪ್ಷನ್ ಇರ್ತದೆ. ಎಡಿಟ್ ಆದಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಯಿತು, 5 ಸ್ಟೆಪ್ ಮುಗೀತು, ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇದಾದ ಮೇಲೆ 6ನೇ ಸ್ಟೆಪ್, ಅದನ್ನು ಆಮೇಲೆ ನೋಡೋಣ. ಆಗ್ಬೋದಾ? ಇಷ್ಟು ಕ್ಲಿಯರ್ ಅಲ್ಲ? ಏನಾದ್ರು ಡೌಟ್ ಇದೆಯಾ ಇಲ್ಲಿವರೆಗೆ? ಏನಿದ್ರು ನೋಟ್ ಮಾಡ್ಕೊಳ್ಳಿ, ಲಾಸ್ಟ್ಲಿ ಆನ್ಸರ್ ಮಾಡ್ತೀವಿ. ಓಕೆ, ಈಗ ಇದು ಸೇಮ್ ಅದನ್ನೇ ತಮಗೆ ಅಲಾಟ್ಮೆಂಟ್ ಆದಮೇಲೆ ಸ್ಟೇಜಸ್ ಆಫ್ ನಾನ್ ಇಂಟ್ರಾಕ್ಟಿವ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಅಡ್ಮಿಷನ್. ಈ ಡೈರೆಕ್ಟಾಗಿ ಇದನ್ನು ತೋರಿಸ್ಬಿಡ್ತೀನಿ. ನೀವು ನಿಮ್ಮ ಇಚ್ಛೆಗಳು ಹೇಗಿದೆ ಅದನ್ನು ದಾಖಲಿಸೋದು ಹೇಗೆ ಅಂತೇಳಿ. ನೀವು ಇದಕ್ಕೆ ಪ್ರತಿಯೊಂದು ಕೋರ್ಸ್ಗೆ ಅಂದರೆ ನೀವು ಸರ್ ನನಗೆ ಮೆಡಿಕಲ್ಲೂ ಆಸಕ್ತಿ ಇದೆ, ಇಂಜಿನಿಯರಿಂಗೂ ಆಸಕ್ತಿ ಇದೆ, ಆಯುಷು ಆಸಕ್ತಿ ಇದೆ, ಮತ್ತು ನನ್ನ ಫಾರ್ಮಸಿಗೂ ಕೂಡ ಆಸಕ್ತಿ ಇದೆ, ಅವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಇಟ್ಟಿದ್ದೀವಿ ನಾವು. ನೀಟ್ಗಳ ಮೂಲಕ ಅದನ್ನು ಹಾಕ್ತಾರೆ. ಇದು ನಮ್ಮ CET ಮೂಲಕ ಈ ಎಲ್ಲ ಕೋರ್ಸ್ಗಳಿಗೆ ಇದು ಮತ್ತೆ ರಿಪೀಟ್ ಆಗಿದೆ. ಇದು ಅವ್ರು ಏನು ಕಳಿಸಿದರೆ ಅದನ್ನೇ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ, ಅದರ್ವೈಸ್ ಐ ವುಡ್ ಹ್ಯಾವ್ ಎಲಿಮಿನೇಟೆಡ್. ಸೊ ಇದು ಮತ್ತೆ ಅದೇ ರಿಪೀಟ್ ಆಗಿದೆ. ಇದೊಂದು ಹೊಸ, ಈ ವರ್ಷದ ಒಂದು ಹೊಸ ಅಲಾಟ್ಮೆಂಟ್, ಪ್ರೀ ಸೀಟ್ ಅಲಾಟ್ಮೆಂಟ್ ಅಂತ ಈ ವರ್ಷ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕೆ ಇದು ಮಾಡಿದ್ದಾರೆ ಅಂದರೆ, ಇದು ತುರ್ತಾಗಿ ಈಗ ಒಂದು 2-3 ದಿವಸದಲ್ಲಿ ಈ ಒಂದು ನಿರ್ಧಾರವನ್ನು ಸರ್ಕಾರದ ಮಟ್ಟದಲ್ಲಿ KEA ಡೈರೆಕ್ಟರ್ ಅವರು ಚಿಂತನೆ ಮಾಡಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರ್ ಜೊತೆ ಚರ್ಚೆ ಮಾಡಿ ಅವರು ಮಾಡಿರ್ತಕ್ಕಂಥದ್ದು ಅನ್ನೋದು ನಮಗೆ ಮಾಹಿತಿ ಕೊಟ್ಟಿದ್ದಾರೆ.
ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಮೆಡಿಕಲ್ ಸೀಟ್ಗಳು, ದಂತ ವೈದ್ಯಕೀಯ ಇವಕ್ಕೆಲ್ಲ ಸೀಟ್ಗಳ ಅಲಾಟ್ಮೆಂಟು ಏನಾಗ್ತಾ ಇದೆ, ಲೇಟ್ ಆಗ್ತಾ ಇದೆ. ಯಾಕೆ? ನೀಟ್ ಎಕ್ಸಾಮು ಪೋಸ್ಟ್ಪೋನ್ ಆಗಿದೆ, ಎಕ್ಸಾಮ್ ನಡೀತಾ ಇದೆ, 21 ಜೂನ್ಗೆ ಹೋಗಿದೆ. ಈಗ ಇಂಜಿನಿಯರಿಂಗ್ ಮಾತ್ರ ಕಾಯ್ತಾ ಇರ್ತಕ್ಕಂಥ ಹುಡುಗನಿಗೆ ಏನಾಗ್ತದೆ, ಅಲಾಟ್ಮೆಂಟ್ ಆಗಲ್ಲ. ಮುಂದೆ ಹೋದ ವರ್ಷ ಏನಿತ್ತು, ಇಟ್ಸ್ ಎ ಕಂಬೈನ್ಡ್ ಅಲಾಟ್ಮೆಂಟ್. ನೋಡಿ, ಕಂಬೈನ್ಡ್ ಅಲಾಟ್ಮೆಂಟ್ ಅಂದರೆ, ಕಂಬೈನ್ಡ್ ಅಲಾಟ್ಮೆಂಟ್ ಬಗ್ಗೆ ತಮ್ಮ ಮಾಹಿತಿ ಹೇಳ್ಬಿಡ್ತೀನಿ. ಈ ವರ್ಷನೂ ಕೂಡ ಅದಿದೆ, ಎಕ್ಸ್ಕ್ಲೂಡಿಂಗ್ ಮೆಡಿಕಲ್. ಈಗ ನೀವು ಮೆಡಿಕಲ್ ಸೀಟು ಮತ್ತು ಇಂಜಿನಿಯರಿಂಗ್, ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಒಂದು ವಿಶೇಷವಾದಂಥ ಅವಕಾಶ. ನೀವು ಆಂಧ್ರಾಗೆ, ಬೇರೆ ಸ್ಟೇಟ್, ಕೆಲವು ಸ್ಟೇಟ್ಗಳಲ್ಲಿ ಅದು ಇಲ್ವೇ ಇಲ್ಲ. PUC ಯಲ್ಲೇ ಅಲ್ಲಿ BPC MPC ಅಂತ ಮಾಡ್ಕೊಂಡ್ಬಿಡ್ತಾರೆ. PUC ಹೋಗುವಾಗ್ಲೇ ಅವ್ನು ಓದೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಅಲ್ಲಿ ಆಂಧ್ರಾಗೆ ಹೋದ್ರೆ ಹಂಗೆ ಇದೆ, ಅಲ್ಲಿ MPC BPC ಅಂತ ಅಲ್ಲೇ ಆಗ್ಬಿಟ್ಟಿರ್ತಾನೆ ಅವ್ನು ಡಿವೈಡ್. ನಮ್ಮಲ್ಲಿ ಆಪ್ಷನ್ ಇದೆ, 4 ಎಲೆಕ್ಟಿವ್ನ ತಗೋಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ. ಈ PC MB ತೊಗೊಂಡ್ರು ಇಲ್ಲಿಗೂ ಹೋಗ್ತಾನೆ, ಅಲ್ಲಿಗೂ ಹೋಗಿ ಟ್ರೈ ಮಾಡ್ತಾನೆ. ಅವನದು ಏನು ಚಿಂತನೆ ಅಂತಂದರೆ, ನನಗೆ ಮೆಡಿಕಲ್ ಕಾಲೇಜು, ಈ ಒಂದು 10 ಮೆಡಿಕಲ್ ಕಾಲೇಜ್ ಇಟ್ಕೊಂಡಿರ್ತಾನೆ, ಅಥವಾ ಎಲ್ಲ ಗೌರ್ಮೆಂಟ್ ಕಾಲೇಜುಗಳು, ಇಲ್ಲಿ ಸೀಟ್ ಸಿಕ್ಕಿದ್ರೆ ಮಾತ್ರ ನಾನು ಮೆಡಿಕಲ್ಗೆ ಹೋಗ್ತೀನಿ, ಸಿಗದೆ ಇದ್ರೆ ನಾನು ಎಲ್ಲಿಗೆ ಹೋಗ್ತೀನಿ, ಇಂಜಿನಿಯರಿಂಗ್ ಹೋಗ್ತೀನಿ, ಅಲ್ಲಿ ಆಪ್ಷನ್. ಅಥವಾ ಮೆಡಿಕಲಲ್ಲಿ ಈ 5 ಫಸ್ಟ್ ಸಿಕ್ಕಿದ್ರೆ ಫೈನ್, ಇಲ್ಲದೆ ಆದರೆ 6ನೇ ಆಪ್ಷನ್, ನನಗೆ ಇಂಥ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಥ ಸೀಟು, 6, 7, 8, 9, 10, ಈ ಒಂದು 5 ಇಂಜಿನಿಯರಿಂಗ್ ಕಾಲೇಜಲ್ಲಿ 5 ಸೀಟು. ಅದಾದ್ಮೇಲೆ 11ನೇದು ಮತ್ತೆ ಮೆಡಿಕಲ್ ಕಾಲೇಜು ಇಲ್ಲಾದರೂ ಪರವಾಗಿಲ್ಲ, ಇವು ಸಿಗದೆ ಇದ್ರೆ ಇಟ್ಸ್ ಎ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂತ ಅರ್ಥ ಆಗ್ಬೋದು. ಆಪ್ಷನ್ ಎಂಟ್ರಿಲಿ 2 ಮಿಕ್ಸ್ ಮಾಡಿ ಎಂಟ್ರ್ ಮಾಡೋಕ್ಕೆ ಆಪ್ಷನ್ ಇತ್ತು ಹೋದ ವರ್ಷ. ಈ ವರ್ಷ ಮೆಡಿಕಲ್ನ ತೆಗೆದಾಕಿದ್ದಾರೆ, ಮೆಡಿಕಲ್ ಇರೋದಿಲ್ಲ. ಅದ್ರ ಬದಲು ಫಾರ್ಮಸಿ ಬೇರೆದಿದೆಯಲ್ಲ, ಆ ಎಲ್ಲವೂ ಕೂಡ ಇನ್ನೂ ಕಂಬೈಂಡ್ ಇದೆ, ಎಕ್ಸೆಪ್ಟ್ ಈ ಸಲ ಮೆಡಿಕಲ್. ಈ ಪ್ರೀ ಅಲಾಟ್ಮೆಂಟ್ ರೌಂಡ್ ಅನ್ನೋದು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಸಲ ಯಾರು ಬರೀ ಕೆಲವು ಕೋರ್ಸ್ಗಳಿಗೆ ಮಾತ್ರ ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ ಮೆಡಿಕಲ್ ಬಿಟ್ಟು. ಈಗ ನನ್ನ ಆಯ್ಕೆ ಬರೀ ಇಂಜಿನಿಯರಿಂಗ್ ಮಾತ್ರ, ನಾನು ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜು, ಉದಾಹರಣೆಗೆ JC ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು ಗೌರ್ಮೆಂಟ್ ಏಡೆಡ್ ಸೀಟು ನನಗೆ ಬೇಕು ಅಂತ ಇತ್ತು, ಅದನ್ನು ಫಸ್ಟ್ ಆಪ್ಷನ್ ಹಾಕ್ದೆ, ಅಲಾಟ್ಮೆಂಟ್ ಆಗೇ ಹೋಯ್ತು. ನಾನು ಇನ್ನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೇಳಿಸ್ಕೊತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಲ್ಲ? ಅವಶ್ಯಕತೆ ಇಲ್ಲ, ನಾನು ಇನ್ನು ಮತ್ತೆ ಅದರ ಪ್ರಕ್ರಿಯೆಯಲ್ಲಿ ಭಾಗವಹಿಸೋ ಅವಶ್ಯಕತೆ ಇಲ್ಲ. ಸೊ ಅಟ್ಲೀಸ್ಟ್ ನಾನು ಫ್ರೀ ಆಗಿರ್ಬೋದಲ್ಲ, ಇನ್ನು ಯಾರಿಗೋಸ್ಕರ ನಾನು ಸುಮ್ಮನೆ ಕಾಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಸಲ ಕರ್ನಾಟಕ ಸರ್ಕಾರದವರು ಈ ಒಂದು ಪ್ರೀ ಅಲಾಟ್ಮೆಂಟ್ ರೌಂಡ್ ಅಂತ, ಅಲಾಟ್ಮೆಂಟ್ ರೌಂಡ್ ಅಂತ ಮಾಡ್ತಾ ಇದ್ದಾರೆ. ಅಲಾಟ್ಮೆಂಟ್ ಮಾಡ್ತಾರೆ, ಆ ರೌಂಡಲ್ಲಿ ಅವನು ಹೋಗಿ ಕಾಲೇಜಿಗೆ ಸೇರ್ಕೊಂಡ್ಬಿಡ್ಬೋದು. ಅವನು ಈ CET KEA ಅಲಾಟ್ಮೆಂಟ್ ಪ್ರಕ್ರಿಯೆಯಿಂದ ಆಚೆ ಬಂದ್ಬಿಡ್ತಾನೆ, ಅವನಿಗೆ ಸ್ಲಿಪ್ ಜನರೇಟ್ ಆಗುತ್ತೆ, ಅವನು ಹೋಗಿ ಅಡ್ಮಿಷನ್ ಆಗಿಬಿಡ್ತಾನೆ, ಮುಗಿತವನು. ಸೊ ಫಾರ್ ಎಕ್ಸಾಂಪಲ್, ನಮ್ಮ 100 ಜನ ನಮ್ಮ ಕಾಲೇಜ್, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 10% ಈ ಥರ ಇರ್ಬೋದೇನೋ, ಅವ್ರಿಗೆ ಬೇಕಾದಂಥ ಕಾಲೇಜು ಅವ್ರಿಗೆ ಅಲಾಟ್ ಆಗ್ಬೋದು. ಇದು ಈ PPT ಇದೆಲ್ಲ ಈ ಸಲ ಬದಲಾವಣೆ ಮಾಡಿ ನಮಗೆ ಮೊನ್ನೆ ಮಾತ್ರ ಕಳಿಸಿದ್ರು. ಮೊನ್ನೆ ಐ ಥಿಂಕ್ ನಿನ್ನೆ ಅನ್ಸುತ್ತೆ, ಶನಿವಾರ ನಮ್ಗೆ ಕಳಿಸಿದ್ರು, ಮೊನ್ನೆ ಕಳಿಸಿದ್ದಾರೆ. ಇದು ಪ್ರೀ ಅಲಾಟ್ಮೆಂಟ್ ರೌಂಡ್ ಅಂತೇಳಿ. ಅರ್ಥ ಆಗ್ತಿದೆಯಲ್ಲ ತಮಗೆ? ಸೊ ಯಾರು ಯಾವ ಕಾಲೇಜು, ಯಾವ ಕೋರ್ಸು ಅವ್ರಿಗೆ ಬಯಸಿದಂಥ ಕಾಲೇಜಲ್ಲಿ ಸಿಕ್ಕಿದ್ರೆ, ಅಥವಾ ನಿಮಗೆ ಫಾರ್ಮಸಿನೇ ಬೇಕಾಗಿತ್ತು, ಅಲ್ಲಿ ಯಾವುದೋ ಒಂದು ಟಾಪ್ ಕಾಲೇಜು ಅಲ್ಲೇ ಸಿಕ್ಬಿಡ್ತು ಅಂತ ಅಂದರೆ, ನೀವು ಯಾಕೆ ಕಾಯಬೇಕು? ನೀವು ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಕಾಯೋ ಅವಶ್ಯಕತೆ ಇಲ್ಲ, ನೀವು ಹೋಗಿ ಅಡ್ಮಿಷನ್ ಆಗಿಬಿಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ನೋಡಿ, ಆದ ಕಾರಣ 2ನೇ ಪಾಯಿಂಟ್ ನೋಡಿ, 2026ರ ಫಲಿತಾಂಶ ಪ್ರಕಟಣೆ ನಂತರ ಕರ್ನಾಟಕ ಸರ್ಕಾರದ ತೀರ್ಮಾನದಂತೆ ಕರ್ನಾಟಕ ರಾಜ್ಯದ ಮೆರಿಟ್ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ UG CET ಕೋರ್ಸ್ಗಳಾದ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, D.Pharma ಈ ಎಲ್ಲ ಕೋರ್ಸ್ಗಳಿಗೆ ಪ್ರಾಧಿಕಾರಕ್ಕೆ ನೀಡಿದ ನಂತರ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು, ಅಂದರೆ ಅವ್ರದ್ದು ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತ ಒಂದು ಫೈನಲೈಸ್ ಮಾಡಿಕೊಂಡು ಈ ಒಂದು ಅಲಾಟ್ಮೆಂಟ್ ರೌಂಡನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ದಟ್ ಒಂದಷ್ಟು ಜನ ಅಟ್ಲೀಸ್ಟ್ ಅವ್ರಿಗೆ ಬೇರೆ ಯೋಚನೆ ಮಾಡದೆ ಅಡ್ಮಿಷನ್ ಆಗಿ ಆರಾಮಾಗಿ ಇರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಥರದ್ದು ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ ಇದೆಯಾ ಈ ಪಾಯಿಂಟಲ್ಲಿ? ಐ ಥಿಂಕ್ ಇಟ್ ಶುಡ್ ಬಿ ವೆರಿ ಕ್ಲಿಯರ್. ಹೇಳಿ ಸರ್. ಈಗ ಅದಕ್ಕೂ ಮುಂಚೆ ರೌಂಡು, ಪ್ರೀ ರೌಂಡು ಅದೆಲ್ಲ ಇದೆ, ಹಂಗೆ ಈ ಸಲನೂ ಇದೆ. ಪ್ರೀ ಸೀಟ್ ಇಲ್ಲಿ ಒಂದೇ ಒಂದು, ಅಲ್ಲಿ ನಿಮಗೆ ಬೇಕಾದಂಥ, ಇಲ್ಲಿ ನಾವು ಒಂಚೂರು ಸ್ಲೈಡ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಮುಂದೆ ಬರುತ್ತೆ. ಇದೊಂದು ವಿಶೇಷ ರೌಂಡ್ ಈ ವರ್ಷಕ್ಕೆ ಅಂತ ಹೇಳಿದ್ದಾರೆ. ಈ ರೌಂಡಲ್ಲಿ ನಿಮಗೆ ಬೇಕಾದಂಥ ಕೋರ್ಸ್, ಅದು ಅಲ್ಲಿ ಫಸ್ಟ್ ರೌಂಡಲ್ಲಿ ಫಸ್ಟ್ ಆಪ್ಷನ್ ಅಂತ ಇರ್ತಾ ಇತ್ತು, ಅದು ಈ ಸಲ ಅದನ್ನು ಪ್ರೀ ಅಲಾಟ್ಮೆಂಟ್ ರೌಂಡ್ ಅಂತ ಮಾಡಿದ್ದಾರೆ. ನಿಮಗೆ ಬೇಕಾದಂಥ ಸೀಟು ಸಿಕ್ಕಿದ್ರೆ ನೀವು ಕಾಲೇಜಿಗೆ ಸೇರ್ಕೊಂಡ್ಬಿಡ್ಬೋದು, ಅಲ್ಲಿಗೆ ಮುಗೀತು. ನೀವು ಪ್ರಕ್ರಿಯೆಯಿಂದ ಆಚೆ ಬಂದ್ಬಿಡೋದು, KEA ಈ ಅಲಾಟ್ಮೆಂಟ್ ಪ್ರಕ್ರಿಯೆಯಿಂದ ನೀವು ಆಚೆ ಬಂದುಬಿಡ್ತೀರಾ, ಮುಗೀತು. ಇನ್ನು ಮಿಕ್ಕಿದವ್ರು ಇದಾರಲ್ಲ, ಅವ್ರು ಹಾಕಿದ್ರು, ಅವ್ರು ಬೇಕಾದಂಥ ಸೀಟ್ ಸಿಕ್ಕಿಲ್ಲ, ಅವರು ಮತ್ತೆ ನೀಟ್ಗೋಸ್ಕರ ಕಾಯ್ತಾ ಇರೋರು, ಅವರೆಲ್ಲರೂ ಕೂಡ ಫಸ್ಟ್ ರೌಂಡಿಂದ ಮತ್ತೆ ಶುರುವಾಗ್ತದೆ. ಮತ್ತೆ ಅವರು ಎಲ್ಲ ಆಪ್ಷನ್ ಎಂಟ್ರಿಯನ್ನು ಶುರು ಮಾಡ್ಕೊಳ್ಳೋದು. ಅರ್ಥ ಆಯ್ತಲ್ಲ?
ಇದು ತಮಗೆ ಮತ್ತೆ ಹೇಳ್ತಾ ಇದ್ದೀನಿ ನೋಡಿ, ಯಾರಿಗೆ ಬೇಕಾದಂಥ ಕೋರ್ಸ್ ಬೇಕಾದಂಥ ಕಾಲೇಜು ಸಿಕ್ಬಿಡ್ತೋ ಅವ್ರಿಗೆ ಹೋಗಿ ಅಲಾಟ್ ಆಗುತ್ತೆ, ಅವ್ರು ಹೋಗಿ ಕಾಲೇಜಿಗೆ ಫೀಸ್ ಕಟ್ಟೋದು ಸೇರ್ಕೊಂಡ್ಬಿಡೋದು. ಮಿಕ್ಕಿದವರೆಲ್ಲ ಯಾರ್ಯಾರಿಗೆ ಅಲಾಟ್ ಆಗಿಲ್ಲ ಅವರೆಲ್ಲ ಫಸ್ಟ್ ರೌಂಡಿಗೆ ಹೋಗ್ತಾರೆ. ಹೌದು ಪ್ರೀ ರೌಂಡ್ಗಿಲ್ಲ, ನೀಟ್ ಅವ್ರಿಲ್ಲ, ನೀಟ್ ಬಿಟ್ಟು ಹೇಳಿದ್ದು ಅಲ್ಲೇ ಹಾಕಿದಾರಲ್ಲ ಪಾಯಿಂಟ್ ನಂಬರ್ 2, ನೀಟ್ದು ಲೇಟ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರನೇ. ಈಗ ನೋಡಿ, ಸಾಮಾನ್ಯವಾಗಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಏನು ಹೇಳುತ್ತೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಕಾಲೇಜ್ ಪ್ರಾರಂಭ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜು. ದಯವಿಟ್ಟು ಕೇಳಿಸ್ಕೊಳ್ಳಿ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ಆಗಸ್ಟ್ ತಿಂಗಳಲ್ಲಿ ಕಾಲೇಜ್ ಶುರು ಮಾಡಬೇಕು. ಈಗ ಇದು ಜೂನ್ 21 ಆಯಿತು ಅಂತಂದರೆ ರಿಸಲ್ಟ್ ಕೊಟ್ಟು, ಎಕ್ಸಾಮ್ ಆಗುತ್ತೆ, ಎಕ್ಸಾಮ್ ದಿವಸ ರಿಸಲ್ಟ್ ಅಲ್ಲ, ಅದಾದಮೇಲೆ ರಿಸಲ್ಟ್ ಕೊಟ್ಟು ಜುಲೈ 20 ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆಮೇಲೆ ಕೌನ್ಸಿಲಿಂಗ್ ಶುರು ಮಾಡಿದರೆ ಇನ್ನು ಆಗಸ್ಟ್ ಅಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೆಪ್ಟೆಂಬರು, ಅಕ್ಟೋಬರ್, ನವಂಬರ್ ಆಗಿಬಿಡುತ್ತೆ. ನಾವು ಒಂದ್ಸಲ ಫೆಬ್ರವರಿಲಿ ಶುರು ಮಾಡಿದ್ದೀವಿ ಕೋವಿಡ್ ಸಂದರ್ಭದಲ್ಲಿ. ಸೊ ಹೀಗಾಗಿ ಈ ಡಿಲೇ ಮಾಡೋ ಅವಶ್ಯಕತೆ ಬೇಡ. ಯಾರು ಅವ್ರಿಗೆ ಬೇಕಾದಂಥ ಕೋರ್ಸ್ಗಳು ಅದರ್ ದ್ಯಾನ್ ಮೆಡಿಕಲ್, ನಿಮ್ಗೆ ಅಲ್ಲಿ 2ನೇ ಪಾಯಿಂಟ್ ಕಾಣಿಸ್ತಾ ಇದೆಯಾ? ಅದಕ್ಕೆ ಮೊದಲನೇ ಪಾಯಿಂಟಲ್ಲಿ ಹೇಳಿದ್ದಾರೆ ಇವೆಲ್ಲ ಮರು ಪರೀಕ್ಷೆ ನಡೀತಾ ಇದೆ, ವಿಳಂಬ ಆಗ್ತಾ ಇದೆ ಅಂತ ಹೇಳಿ. ಆದ್ದರಿಂದ ಆದ ಕಾರಣ ಮಿಕ್ಕಿದ ಕೋರ್ಸ್ಗಳಿಗೆ ಆರ್ಕಿಟೆಕ್ಚರ್ ಆಗಲಿ ಅಥವಾ ಇಂಜಿನಿಯರಿಂಗ್ ಆಗಲಿ ಫಾರ್ಮಸಿಗಾಗಲಿ ಇವುಗಳಿಗೆ ಪ್ರೀ ಅಲಾಟ್ಮೆಂಟ್ ರೌಂಡ್ ಮೂಲಕನೇ ಅಲಾಟ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಈ ಸಲ ತಿಳಿಸಿದ್ದಾರೆ. ಆಗ್ಬೋದಾ? ಇಷ್ಟು. ಇನ್ನು ಮಿಕ್ಕಿದ್ದು ಡೀಟೇಲ್ಸ್, ತುಂಬ ಡೀಟೇಲ್ಸ್ ನಿಮಗೆ ಆನ್ಲೈನಲ್ಲಿ ಈ PPT ಸಿಗ್ತದೆ, ಪ್ರಾಯಶಃ ಈಗ ಹಾಕಿರ್ತಾರೆ, ತಾವು ಅಲ್ಲಿ ನೋಡ್ಕೋಬೋದು. ಈಗ ನೋಡಿ, ಅಲ್ಲಿ 5ನೇ ಪಾಯಿಂಟ್ ಹಾಕಿದ್ದಾರೆ. ಅಂದರೆ ನನಗೆ ವೆಟರ್ನರಿ ಸೀಟ್ ಬೇಕಿತ್ತು, ನನಗೆ ಅದೇ ಸಿಕ್ಕಿದೆ, ಅಥವಾ ನನಗೆ ಅಗ್ರಿಕಲ್ಚರ್ ಸೀಟ್ ಬೇಕಾಗಿತ್ತು, ನನಗೆ ಅದೇ ಸಿಕ್ಕಿದೆ, ನಾನು ಬಯಸದೆ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿದೆ ಅಥವಾ ನರ್ಸಿಂಗ್ ಸೀಟ್ ಸಿಕ್ಕಿದೆ, ನಾನು ಸಂಪೂರ್ಣವಾಗಿ ತೃಪ್ತಿಯಾಗಿದ್ದೇನೆ, ನನಗೆ ಯಾವುದೇ ಇನ್ನಿತರ ಕಾಲೇಜು ಅಥವಾ ಕೋರ್ಸು ಇನ್ಯಾವ ಸೀಟ್ಗಳ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾನು ಇನ್ನು ಮುಂದಿನ ಸೀಟ್ಗಳ ಹಂಚಿಕೆಯ ಸುತ್ತಿನಲ್ಲಿ ಭಾಗವಹಿಸುವುದಿಲ್ಲ ಅಂತ ಅರ್ಥ. ನೋಡಿ, ಆ 5ನೇ ಪಾಯಿಂಟು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದೆ. ನೀವು ಬೇಕಾದ ಸಿಕ್ಕಿದೆ, ನೀನು ಇನ್ನು ಮುಂದೆ ಭಾಗವಹಿಸಲ್ಲ ಅಂದರೆ ಅಲಾಟ್ ಆಗಿಬಿಡುತ್ತೆ, ನಾನು ಹೋಗಿ ಸೇರ್ಕೊಂಡ್ಬಿಡ್ತೀನಿ. ಇಷ್ಟು. ಅಥವಾ ನನಗಿಷ್ಟ ಇಲ್ಲ, ನನಗೆ ಅಲಾಟ್ ಆಗಿದ್ದು ಪ್ರೀ ರೌಂಡಲ್ಲಿ ಅಲಾಟ್ ಆಗಿದ್ದು ನನಗೆ ಇಷ್ಟ ಇಲ್ಲ ಅಂತಂದರೆ 6ನೇ ಪಾಯಿಂಟ್. ನಾನು ಯಾವಾಗ ಹೋಗ್ತೀನಿ ಈಗ? ಪ್ರೀ ರೌಂಡ್ ಬಿಟ್ಟು ಎಲ್ಲಿಗೆ ಹೋಗ್ತೀನಿ ಈಗ? ಫಸ್ಟ್ ರೌಂಡ್. ಮುಂಚೆ ಅವ್ರು ಹೇಳ್ದಂಗೆ ಫಸ್ಟ್ ರೌಂಡೇ ಶುರುವಾಗ್ತಾ ಇತ್ತು. ಈ ವರ್ಷ ಮಾತ್ರ ಅಥವಾ ಈ ವರ್ಷಕ್ಕೆ ಮಾತ್ರನೇ ಇರ್ಬೋದು, ಮುಂದಿನ ವರ್ಷ ಅದು ಇಲ್ಲದೇ ಇರ್ಬೋದು. ಮುಂದಿನ ವರ್ಷ ನೀಟೆಲ್ಲ ಮುಗಿದು ಬೇಗನೆ ಆಗಿ ನಾರ್ಮಲ್ ಆಗಿಬಿಟ್ರೆ ಅದು ಇಲ್ಲದೇ ಇರ್ಬೋದು. ಈ ವರ್ಷಕ್ಕೆ ಮಾತ್ರ. ನಾವು ನೆಕ್ಸ್ಟ್ ಇಯರ್ ಯಾರೋ ಸೇರ್ಕೋತಾ ಇದ್ರೆ ಇಲ್ಲ ಪ್ರೀ ರೌಂಡ್ ಇರುತ್ತೆ, ನೀವು ನೆಕ್ಸ್ಟ್ ಇಯರ್ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ಅಥವಾ ಹೋದ ವರ್ಷದವ್ರು ನಿಮ್ಗೆ ಗೈಡ್ ಮಾಡೋ ಅವಶ್ಯಕತೆ ಇಲ್ಲ. ಈ ವರ್ಷದ ಏನಿದೆ ಅಷ್ಟು ಮಾತ್ರ ನೋಡ್ತಾರೆ. ಹೋದ ವರ್ಷ ಇರಲಿಲ್ಲ ಸರ್, ಅದು ಹೆಂಗೆ ಬಂದ್ಬಿಡ್ತು ಈಗ? ಹಂಗೆಲ್ಲ ಏನಿಲ್ಲ. ಈ ವರ್ಷ ಅಲಾಟ್ ಮಾಡ್ತಾ ಇದ್ದಾರೆ, ಅದನ್ನು ನಾವು ಫಾಲೋ ಮಾಡೋಣ. ಆಗ್ಬೋದಾ? ಓಕೆ. ಇದು ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡುವಾಗ ಸ್ಟೆಪ್ಸ್ ಎಲ್ಲ ತುಂಬ ಸಿಂಪಲ್ ಇದೆ. ಒಂಚೂರು ಗಮನ ಹರಿಸ್ಬಿಡಿ. ನೀವು ಉಳಿದಿರೋ ವಿಚಾರ ನಿಮ್ಮ ಚರ್ಚೆ ಎಲ್ಲ ದಯವಿಟ್ಟು ಆಮೇಲೆ ಮಾಡ್ಕೊಳ್ಳಿ. ಅಲಾಟ್ಮೆಂಟ್ ಮಾಡೋದು ಫಸ್ಟು ಸೀಟ್ ಮ್ಯಾಟ್ರಿಕ್ಸ್ನ ಫೈನಲೈಸ್ ಮಾಡ್ಕೋತಾರೆ. ಯಾವ ಕಾಲೇಜಲ್ಲಿ ಯಾವ ಸೀಟ್ ಇದೆ. ಪ್ರತಿ ವರ್ಷ ಸೀಟ್ಗಳು ಚೇಂಜ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಟ್ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಎಷ್ಟೋ ಸೀಟ್ ಇತ್ತು ಹೋದ ವರ್ಷ, ಈ ಸಲ ಅದು ಜಾಸ್ತಿ ಆಗಿರ್ಬೋದು. ಅಥವಾ ಯಾವುದೋ ಒಂದು ಸೀಟು ತೆಗೆದಾಕಿರ್ಬೋದು, ನಾವು 60 ಇದ್ದಿದ್ದು 30 ಮಾಡ್ಕೊಂಡಿರ್ಬೋದು, ಅಥವಾ ಆ ಕೋರ್ಸನ್ನೇ ನಾವು ಕ್ಲೋಸ್ ಮಾಡಿರ್ಬೋದು. ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಸಿಗುತ್ತೆ. ಅದನ್ನು ಈ ಪೋರ್ಟಲ್ಗೆ ಅಡಾಪ್ಟ್ ಮಾಡ್ಕೋತಾರೆ. ಮತ್ತು ನಮ್ಮ ಎಲ್ಲ ಮಾರ್ಕ್ಸು ಅವೆಲ್ಲವೂ ಕೂಡ ಫೀಡ್ ಆಗಿರುತ್ತೆ. ಸೆಕೆಂಡ್ PUC ಮಾರ್ಕ್ಸ್ನ ಅವ್ರು ಅಲ್ಲೇ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ನೀವು ಅಕಸ್ಮಾತ್ CBSE ಅದು ಇದು ಆಗಿದ್ದರೆ, ICSE ಬೇರೆ ಆಗಿದ್ದರೆ, ನೀವೇ ರಿಜಿಸ್ಟರ್ ಮಾಡಿಕೊಂಡು KEA ಪೋರ್ಟಲ್ಗೆ ನಿಮ್ಮ ಮಾರ್ಕ್ಸನ್ನು ಅಲ್ಲಿ ಎಂಟ್ರ್ ಮಾಡಬೇಕು. ಆಮೇಲೆ ಏನಾದ್ರು ತಪ್ಪಾಗಿದ್ದರೆ ಆಮೇಲೆ ನಿಮ್ಮನ್ನು ತೆಗೆದಾಕ್ತಾರೆ, ಕಂಪ್ಲೀಟ್ ಪ್ರಾಸೆಸ್ಸಿಂದನೇ ತೆಗೆದಾಕ್ತಾರೆ. ಸೊ ಅದರಿಂದ ಏನು ಮಾರ್ಕ್ಸ್ ಬಂದಿತ್ತು PUCದು ಇವರೇ ಎಕ್ಸ್ಟ್ರಾಕ್ಟ್, ಅಂದರೆ ಸ್ಟೇಟ್ PUC ಬೋರ್ಡಿಂದ ಏನಿದೆ ಅದನ್ನು KE ಅವರು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ. ನೀವು ಕಾಲೇಜ್ ಹಂತದಲ್ಲೇ ಈ ಸಲ ಫಿಲಪ್ ಮಾಡಿರ್ಸಿರ್ತಾರೆ. ನೀವು ಹೋದ ವರ್ಷದಿಂದ ಶುರು ಮಾಡಿದ್ದಾರೆ ಅಂದರೆ 95% ಮಿಸ್ಟೇಕ್ ಇರೋದಿಲ್ಲ. ನಿಮ್ಮ ಕ್ಯಾಟಗರಿಗೆ ಆಗಲಿ ಏನೇನು ಕ್ಲೈಮ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಈ ಸಲ ಭಾಳ ಚೆನ್ನಾಗಿ ನಡೀತಾ ಇದೆ, ಸುಸೂತ್ರವಾಗಿದೆ. 2 ವರ್ಷದ ಮುಂಚೆ ಆಮೇಲೆ ಅವ್ನು ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದ. ಈಗ ಕಾಲೇಜ್ ಹಂತದಲ್ಲೇ ಸೆಕೆಂಡ್ PUC ಟೈಮಲ್ಲೇ, ಸಾಮಾನ್ಯ ಜನವರಿ ಫೆಬ್ರವರಿಯಲ್ಲೇ ಮುಗಿಸ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ಎಲ್ಲ ಫೀಡಿಂಗ್ ಆಗಿದೆ. ಯಾರು ನಮ್ಮ ಸ್ಟೇಟ್ ಬೋರ್ಡ್ದು ಎಕ್ಸಾಮು ತಗೊಂಡಿಲ್ಲ ಅವ್ರುಗಳು ಮಾತ್ರ KEಗೆ ರಿಜಿಸ್ಟರ್ ಮಾಡಿಸ್ಕೊಂಡು ಅಲ್ಲಿ ಮಾರ್ಕ್ಸನ್ನು ಫೀಡ್ ಮಾಡಬೇಕು. ಅವ್ರಿಗೆಲ್ಲರಿಗೂ ಈಗ ಹೆಚ್ಚು ಕಡಿಮೆ ಎಲ್ಲರದು CBSE ICSE ಎಲ್ಲರದು ರಿಸಲ್ಟ್ ಬಂದಾಗಿದೆ, ಮಾಡಬೇಕು. ಅವ್ರು ಬಿಟ್ಟು ಮಿಕ್ಕಿದವ್ರಿಗೆಲ್ಲ ತುಂಬ ಸಿಂಪಲ್. ಈಗ ಆಪ್ಷನ್ ಎಂಟ್ರಿ ಮಾಡುವುದು ಹೇಗೆ ಮಾಡಬೇಕು ಅಂತ ಹೇಳಿ ಇಲ್ಲಿ ನೋಡಿ. ಇಟ್ಸ್ ಎ ಕಂಬೈನ್ಡ್ ಆಪ್ಷನ್ ಎಂಟ್ರಿ. ಪ್ರಯಾರಿಟೈಸೇಷನ್ ಹೇಗೆ ಮಾಡ್ಕೋಬೇಕು ಅಂತ ಡೈರೆಕ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ಆಪ್ಷನ್ ಎಂಟ್ರಿ ತುಂಬ ಡೀಟೇಲ್ ಇದೆ, ಅದು ತಮಗೆ ಓದ್ತಾ ಇದ್ರೆ ಅದು ಕನ್ಫ್ಯೂಷನ್ ಆಗ್ತದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನನಗೆ ಮೊದಲನೇ ಆಪ್ಷನ್
ಅದರದ್ದೇ ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ನನಗೆ ಮೊದಲನೇ ಆಪ್ಷನ್ನು ಮೆಡಿಕಲ್, ಮೈಸೂರು ಮೆಡಿಕಲ್ ಕಾಲೇಜಿಗೆ ಮೆಡಿಕಲ್ ಸೀಟ್. ಈ ಸಲ ಮೆಡಿಕಲ್ ಇಲ್ಲದೆ ಇರೋದ್ರಿಂದ ಅದನ್ನು ಬಿಟ್ಬಿಡೋಣ. ಹೋದ ಸಲ ಹೆಂಗಿತ್ತು ಅಂದರೆ ಕಂಬೈಂಡಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಕೊಡೋರು, ಎರಡನೇದು ಬೆಂಗಳೂರು ಮೆಡಿಕಲ್ ಕಾಲೇಜ್ ಕೊಡೋರು. ನಂಗೆ ಅವೆರಡೂ ಸಿಗಲಿಲ್ಲ ಅಂದರೆ ನಾನು ಮೆಡಿಕಲ್ ಓದಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಮೂರನೇ ಆಪ್ಷನ್ ಇಂಜಿನಿಯರಿಂಗು, JCಯಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೋತೀನಿ. ಸುಮ್ಮನೆ ಉದಾಹರಣೆ ಹೇಳ್ತೀನಿ, ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಂತಲ್ಲ, ಜನರಲ್ಗೆ ಹೇಳ್ತೀನಿ. ನಿಮಗೆ ಇಷ್ಟ ಇಲ್ಲದ್ರೆ ಬೇರೆ ಯಾವ್ದಾದ್ರು ಹೇಳ್ತೀನಿ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕೋರ್ಸನ್ನು ತಗೋಬೇಕು, ಅದು ಮೂರನೇ ಆಪ್ಷನ್. ಫಸ್ಟ್ ಎಲ್ಲ ಮೆಡಿಕಲ್ ಹಾಕಬೇಕು ಅಂತ ಏನಿಲ್ಲ. ಈ 2 ಮೆಡಿಕಲ್ ಆದಮೇಲೆ ಮೂರನೇದು ಇಂಜಿನಿಯರಿಂಗು, 4ನೇದು ಇಂಜಿನಿಯರಿಂಗ್, ಮತ್ತೆ ಮೆಡಿಕಲ್. ಇದು ಯಾವುದು ಸಿಗಲಿಲ್ಲ, ನಾನು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ರೆಡಿ ಅಂತಂದರೆ ಅದು 20ನೇದು 25ನೇ ಆಪ್ಷನ್ ಬೇಕಾದರೆ ಇಟ್ಕೋಬೋದು. ನೀವು ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಬೇಕಾದರೂ ಎಂಟ್ರಿ ಮಾಡ್ಬೋದು. 1000 ಆಪ್ಷನ್ ಎಂಟ್ರಿ ಮಾಡಿ. ನೀವು ಇಲ್ಲಿ ಜನರಲ್ ಮಿಸ್ಟೇಕ್ ಏನಾಗ್ತಾ ಇದೆ, ನನ್ನ ರ್ಯಾಂಕು ನನಗೆ 6000 ಬಂದ್ಬಿಟ್ಟಿದೆ ನೋಡಿ. ಇದೆಲ್ಲ ಗಮನಿಸ್ಬೇಕು. ಮಿಸ್ಟೇಕ್ ಮಾಡ್ತಾ ಇರೋದು ಹೀಗೆ, ನನಗೆ 6000 ರ್ಯಾಂಕ್ ಬಂದ್ಬಿಟ್ಟಿದೆ. ಹೋದ ವರ್ಷದ ನೋಡ್ತಾನೆ ಕಟ್ ಆಫ್ ರ್ಯಾಂಕ್ ಎಲ್ಲ ನೋಡಿದ್ರು, ಪ್ರಿಂಟ್ಔಟ್ ಎಲ್ಲ ತಗೊಂಡ್ರು. ಕಟ್ ಆಫ್ ರ್ಯಾಂಕ್ ಹೋದ ವರ್ಷ ಎಲ್ಲಿತ್ತು, 5000 ಚಿಲ್ಲರೆಗೆ ಮುಗಿದೋಗಿದೆ. ಯಾವುದೋ ಕಾಲೇಜಲ್ಲಿ ಯಾವುದೋ ಇಂಜಿನಿಯರಿಂಗ್ ಅಂತ ಅನ್ಕೊಂಬೇಡ. JCಯಲ್ಲಿ ಕಂಪ್ಯೂಟರ್ ಸೈನ್ಸ್ 5000ಕ್ಕೆ ಮುಗಿದೋಗಿತ್ತು. ಈಗೇನು 6000 ರ್ಯಾಂಕ್ ಬಂದಿದೆಯಲ್ಲ, ಏನು ಡಿಸೈಡ್ ಮಾಡ್ಕೊಂಡ, ನನಗೆ ಸೀಟ್ ಸಿಗಲ್ಲ, ಅದರಿಂದ JC ಎಂಟ್ರಿ ಮಾಡೋದೇ ಬೇಡ. ಹಂಗಿಲ್ಲ, ಆಪ್ಷನ್ ಹಂಗೆ ಮಾಡಬಾರ್ದು. ನನಗೆ ಸಿಗದೇ ಇರತಕ್ಕಂಥ ಕೋರ್ಸ್ಗಳನ್ನು ಕೂಡ ಮೇಲ್ಗಡೆಯಿಂದ ಎಂಟ್ರಿ ಮಾಡ್ಕೊಂಡು ಬರಬೇಕು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಪ್ಷನ್ ಹೇಗಿರಬೇಕು ಅಂದರೆ, ನನಗೆ ಸಿಗದೆ, ಇದು ಬೇಸ್ ಲೈನ್ ಅಂತ ಇಟ್ಕೊಂಡ್ರೆ ಇದರ ಮೇಲ್ಗಡೆ ಇರ್ತಕ್ಕಂಥದ್ದು ನನಗೆ ಸಿಗದೇ ಇದ್ರೂ ಕೂಡ, ನನಗೆ ಅನ್ನಿಸ್ತಾ ಇದೆ ಸಿಗಲ್ಲ ಅಂತ, ಆದರೂ ಕೂಡ ಚಾಯ್ಸಲ್ಲಿ ಏನಿರಬೇಕದು ಮೇಲ್ಗಡೆ ಇರಬೇಕು. ಆಮೇಲೆ ನನಗೆ ಸಿಗಬಹುದಾದಂಥ ಕೋರ್ಸ್ಗಳು ಮಧ್ಯದಲ್ಲಿ ಇರಬೇಕು. ಸಿಕ್ಕೇ ಸಿಗುತ್ತೆ ಅನ್ನೋದು ಎಲ್ಲಿರಬೇಕು, ಕೆಳಗಡೆ ಇರಬೇಕು. ಯಾಕೆ, ಸಾಫ್ಟ್ವೇರ್ ಎಲ್ಲಿಂದ ನೋಡ್ಕೊಂಡ್ಬರುತ್ತೆ, ಮೇಲಿಂದ. ಅದು ಡಿಸೈಡ್ ಮಾಡಲಿ ಬಿಡಿ, ನೀವೆಲ್ಲ ಡಿಸೈಡ್ ಮಾಡೋದು. ಯಾರು ಡಿಸೈಡ್ ಮಾಡಬೇಕು, ಸಾಫ್ಟ್ವೇರು. ಅದು ಚೆಕ್ ಮಾಡುತ್ತೆ ನಿಮ್ದು ಎಲ್ಲ ಕೋಟಾ, ನಿಮ್ಮ ರ್ಯಾಂಕು, ನಿಮ್ದು ಎಲ್ಲ ಮಾರ್ಕ್ಸ್ ನೋಡ್ಬಿಟ್ಟು ಮೊದಲನೇ ಚೆಕ್ ಮಾಡುತ್ತೆ. ಸಿಕ್ಕರೆ ಅಲರ್ಟ್ ಮಾಡುತ್ತೆ, ಸಿಗದೇ ಏನು ಮಾಡುತ್ತೆ, 2ನೇದಕ್ಕೆ ಹೋಗುತ್ತೆ, 3ನೇದಕ್ಕೆ ಹೋಗುತ್ತೆ, 4ನೇದು. ನೀವು ಯಾವುದೋ ಒಂದು 10ನೇದು ನಿಮ್ಗೆ ಗೊತ್ತಿತ್ತು ಇದು ಸಿಗಬಹುದು, ಹೆಚ್ಚು ಕಡಿಮೆ ಸಿಗುತ್ತೆ ಅಂತ, ಅದು 10ನೇ ಆಪ್ಷನ್. ಅದನ್ನೇ ಮೊದಲನೇ ಮಾಡೋ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ 1 to 10 ಹೆಂಗೆ ಕೊಡಬೇಕು ಅಂದರೆ, ಒಳ್ಳೆ ಕಾಲೇಜುಗಳು ಒಳ್ಳೆ ಕೋರ್ಸ್, ಮೇಲ್ಗಡೆ ಇರೋದು ಯಾವುದೋ ಒಂದು ಕೊಟ್ಬಿಟ್ಟು ಹಂಗಲ್ಲ. ಟಾಪ್ ಕಾಲೇಜಸ್ಸು ನಿಮಗೆ ಸಿಗಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಲ್ಲ, ಅಂಥದ್ದು ಒಳ್ಳೇದು, ಆದರೂ ನನ್ನ ರ್ಯಾಂಕಿಗೆ ಸಿಗಲ್ಲ ಅನ್ನೋದನ್ನ ಆದಷ್ಟು ಮೇಲ್ಗಡೆಯಿಂದ ಹಾಕೊಂಡು ಬನ್ನಿ. ಅರ್ಥ ಆಯ್ತಲ್ಲ, ಎಲ್ಲರಿಗೂ ಗೊತ್ತಾಗ್ತಾ ಇದೆಯಲ್ಲ. 1 to 10 ಯಾವುದೋ ಟಾಪ್ ಕಾಲೇಜು, ಟಾಪ್ ಬ್ರಾಂಚು ನಿಮ್ಗೆ ಸಿಗಲ್ಲ ಅಂತ ಅನ್ನಿಸ್ತಾ ಇದೆ, ಆದರೆ ನೀವು ಅದು ಸಿಕ್ಕರೆ ಹೋಗಂಗಿರ್ಬೇಕು. ಅಂಥ ಕಾಲೇಜುಗಳು ಸಿಗಲ್ಲ ಆದ್ರಿಂದ ಹಾಕಿದ್ದೀನಿ ಹಂಗಲ್ಲ, ಸಿಕ್ಕರೆ ಹೋಗಬೇಕು ಹಂಗಿರ್ಬೇಕು ಅಂತ, ಅದನ್ನು 1 to 10 ಹಾಕೊಂಡು ಬನ್ನಿ. 11ನೇದು, ಇದು ಹೆಚ್ಚು ಕಡಿಮೆ ಲಾಸ್ಟ್ ಇಯರ್ ರ್ಯಾಂಕ್ ನೋಡಿದ್ರೆ ನನಗೆ ಸಿಗ್ಬೋದು, ನನ್ನ ರ್ಯಾಂಕು 10,000 ಇದೆ, 10,000ಕ್ಕೆ ಇಲ್ಲಿ ಸಿಗ್ಬೋದು ಅಂಥವನ್ನ ಮಧ್ಯದಲ್ಲಿ ಇಡಿ. ಇದೂ ಸಿಗದೆ ಇದ್ರೆ ನೆಕ್ಸ್ಟ್ ಯಾವುದು, ಇದು ಸಿಗದೆ ನೆಕ್ಸ್ಟ್ ಯಾವುದು ಅನ್ನೋದು ನೆಕ್ಸ್ಟ್ ನಿಮ್ಮ ಪ್ರಯಾರಿಟಿ ಆಗಿರಬೇಕು. ಅವುಗಳು ಹೆಚ್ಚು ಕಡಿಮೆ ಸಿಗೋಂಥದ್ದು. ಇನ್ನು ಕೆಲವ್ರದ್ದು ಮಿಸ್ಟೇಕ್ ಏನು ಅಂತಂದರೆ, 4ನೇ ಕಾಲೇಜ್ ಎಂಟ್ರ್ ಮಾಡೋದು. ಇಲ್ಲಿ ಸಿಕ್ಕರೆ ಇರ್ತೀನಿ, ಇಲ್ಲ ಅಲ್ಲ, ನೀವು ಡಿಸೈಡ್ ಮಾಡಿಕೊಂಡು ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗ್ತೀನಿ ಹಂಗಿದ್ರೆ ಸರಿ. ಇಲ್ಲ, ನೀವು ಇದು 4 ಆಪ್ಷನ್ ಕೊಟ್ಟು ಆ 4ಕ್ಕೆ ನಿಮ್ಮ ರ್ಯಾಂಕ್ ಪ್ರಕಾರ ಸಿಗ್ತಾನೆ ಇಲ್ಲ ಅಂತಂದರೆ ಅದು ಯಾವ ಸೀಟು ಅಲಾಟ್ ಮಾಡಲ್ಲ. ಅದು 2ನೇ ರೌಂಡಿಗೆ ನಿಮ್ಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕೇಳಿಸ್ಕೊಳ್ಳಿ, 2nd ರೌಂಡ್ಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ. ನೀವು ಫಸ್ಟ್ ಬರೀ ಒಂದೇ ಒಂದು ಕಾಲೇಜ್ ಹಾಕಿದ್ರಿ ಅಂತ ಇಟ್ಕೊಳ್ಳಪ್ಪ. ನೀವು ಯಾವುದೋ ಒಂದು RV ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಹಾಕಿದ್ರಿ, ನಿಮ್ಮ ರ್ಯಾಂಕ್ ಏನೋ ಒಂದು 10,000 ಇತ್ತು, ಸಿಗಲಿಲ್ಲ. ಯಾವ್ದು ಅಲಾಟ್ ಮಾಡುತ್ತೆ ಅದು? ನೀವು ಕೊಟ್ಟೇ ಇಲ್ವಲ್ಲ ಆಪ್ಷನ್, ಹಾಗಾಗಿ ಅಲಾಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ನೀವು ಆಪ್ಷನ್ಗಳು ಹೆಂಗಿರಬೇಕು ಅಂದರೆ, ಎಷ್ಟಾಗುತ್ತೆ ಅಷ್ಟು ಆಪ್ಷನ್ನ ಕೊಡಿ. ಆ ಆಪ್ಷನ್ಗಳು ಹೇಗಿರಬೇಕು ಅಂದರೆ, ನಿಮಗೆ ಸಿಗೋದನ್ನೇ ಫಸ್ಟ್ ಎಂಟ್ರಿ ಮಾಡಬೇಡಿ. ನಿಮಗೆ ಸಿಗದೇ ಇರತಕ್ಕಂಥದ್ದು ಇಂಪಾರ್ಟೆಂಟ್ ಅನಿಸಿದ್ದು ಅಂದರೆ, ಆ ಕಾಲೇಜ್ ಚೆನ್ನಾಗಿದೆ, ಆ ಕಾಲೇಜ್ ಕೋರ್ಸ್ ಸಿಕ್ಕಿದ್ರೆ ನಂಗೆ ಭಾಳ ಖುಷಿ ಅಂತ ಅನ್ಸವು, ಅವೆಲ್ಲವೂ ಕೂಡ ಮೇಲ್ಗಡೆ. ಯಾವುದು ಬೆಟರು ಯಾವುದು ಅನ್ನೋದನ್ನು ತಾವು ಡಿಸೈಡ್ ಮಾಡಬೇಕು. ನಾನು ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿದೆ, AI ಚೆನ್ನಾಗಿ, ಅದು ಯಾವುದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಮೆಕ್ಯಾನಿಕಲ್ ಚೆನ್ನಾಗಿದೆ, ಅದೆಲ್ಲ ನೀವು ನೋಡ್ಕೊಳ್ಳಿ. ಬಟ್ ಆ ಎಲ್ಲ ಕಾಲೇಜುಗಳು ಎಲ್ಲ ಬ್ರಾಂಚ್ಗಳನ್ನು ಮೇಲ್ಗಡೆಯಿಂದ ಹಾಕ್ಕೊಂಡು ಬನ್ನಿ. ಸಿಗದೇ ಇದ್ರೂ ಹೇಳಕ್ ಬರಲ್ಲ, ಸಿಕ್ಬಿಡ್ಬೋದು. ಯಾಕೆ ಅಂದರೆ ಯಾರು ಕ್ಲೈಮ್ ಮಾಡೇ ಇಲ್ಲ ಅಂತ ಇಟ್ಕೊಳ್ಳಿ. ಹೋದ ವರ್ಷ 5,000ಕ್ಕೆ ನಿಂತಿತ್ತು, ಬಟ್ ಈ ಸಲ ಏನಾಗ್ಬೋದು, 6,000ಕ್ಕೆ ಹೋಗ್ಬೋದು. ಯಾಕೆ ಹೋಗ್ಬೋದು? ಜನ ಕ್ಲೈಮ್ ಮಾಡಿಲ್ದೇ ಇರೋರು ಇರ್ಬೋದು, ಅದನ್ನು ಎಲ್ಲರೂ ನಿಮ್ಮ ಥರನೇ ಅಂದ್ಕೊಂಡು ಕೆಳಗಡೆ ಹಾಕಿರ್ಬೋದು. 2ನೇದು, ಈ ಸಲ ಸೀಟ್ಗಳು ಜಾಸ್ತಿ ಆಗಿರ್ಬೋದು, ಅಥವಾ ಈ ಸಲ ಆ ಬ್ರಾಂಚ್ಗಳನ್ನ ಬಿಟ್ಟು ಬೇರೆ ಬ್ರಾಂಚ್ ಸೆಲೆಕ್ಟ್ ಮಾಡ್ತಾ ಇರ್ಬೋದು. ನಿಮಗೆ ಈ ಬ್ರಾಂಚ್ ಆಸಕ್ತಿ ಇತ್ತು, ಸೊ ಹೋದ ಸಲದ ನೋಡಿಕೊಂಡು ಈ ಸಲ ಅದನ್ನು ಡಿಸೈಡ್ ಮಾಡಬೇಡಿ. ನಿಮ್ಗೆ ಸಿಗದೇ ಇರೋ ಬ್ರಾಂಚು ನಿಮ್ಗೆ ಆಸಕ್ತಿ ಇದ್ದರೆ ಅವುಗಳನ್ನು ಮೇಲ್ಗಡೆಯಿಂದ ಹಾಕ್ಕೊಂಡು ಬನ್ನಿ.
ಇಲ್ಲಿ ಕಾಲೇಜು ಮತ್ತು ಬ್ರಾಂಚ್ ಎರಡನ್ನು ಕೂಡ ಈಕ್ವಲ್ ಆಗಿ ನೋಡ್ಕೊಂಡು ಹೋಗಬೇಕು. ಅಂದರೆ ಉದಾಹರಣೆಗೆ ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೇಜು, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಟಾಪ್ ಕಾಲೇಜ್ ಇದೆ ಅಂತ ಅಂದ್ಕೊಳ್ಳಿ, ಅದೇ ಮೊದಲನೇ ಆಪ್ಷನ್. ನಿಮ್ಗೆ 10,000 ರ್ಯಾಂಕ್ ಇರಲಿ, ಅದೇ ಮೊದಲನೇ ಆಪ್ಷನ್ನು. ಅದೇ ಕಾಲೇಜಲ್ಲಿ ಇನ್ಯಾವುದೋ ನನಗೆ AIML ಬ್ರಾಂಚ್ ಸಿಕ್ಕರೆ ಚೆನ್ನಾಗಿ ಎರಡನೇ ಆಪ್ಷನ್ ಹಾಕಿ. ಆಮೇಲೆ ಅದು ಬಿಟ್ಟರೆ ಇನ್ನೊಂದು ಸೆಕೆಂಡ್ ಕಾಲೇಜು ಮೈಸೂರಲ್ಲಿ JC ಇಂಜಿನಿಯರಿಂಗ್ ಕಾಲೇಜು ಅಂತ ಅಂದ್ಕೊಳ್ಳೋಣ. ಅಲ್ಲೂ ಕೂಡ ಬರೀ ಕಂಪ್ಯೂಟರ್ ಸೈನ್ಸ್ ಮಾತ್ರ ನೋಡ್ತೀನಿ, ಅದು ಮೂರನೇ ಆಪ್ಷನ್. ಅಲ್ಲೂ ಕೂಡ AIML ನೋಡ್ತೀನಿ, ನಾಲ್ಕನೇ ಆಪ್ಷನ್. ಹೀಗೆ ಪ್ರಯಾರಿಟಿ ಮಾಡ್ಕೊಂಡು ಹೋಗಿ. ಓದ್ಸಲದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಟ್ ನಿಮಗೊಂದು ಅಂದಾಜಿರಲಿ ಓದ್ಸಲ ಪ್ರಕಾರ ಏನಾಯಿತು ಅಂತ. ನಿಮಗೆ ಯಾವ್ದು ಇಷ್ಟ, ನೀವು 50,000 ರ್ಯಾಂಕ್ ಇರಲಿ, 60,000 ರ್ಯಾಂಕ್ ಇರಲಿ, 1 ಲಕ್ಷ ರ್ಯಾಂಕ್, ಇದೇ ಥರ ಮಾಡ್ಕೊಂಡು ಹೋಗಿ. ಸಿಗಲ್ಲ ಅಂತ ಗೊತ್ತು, ಸುಮ್ಮನೆ ಹಾಕಿ ಬಿಡಿ. 50ನೇ ಎಂಟ್ರಿ ನಿಮ್ಗೆ ಅಲಾಟ್ ಆಗ್ಬೋದು, ಹೇಳಕ್ ಬರಲ್ಲ, ಏನಾದ್ರು ಮಾಡ್ಕೊಳ್ಳಿ. ಯಾಕಂದ್ರೆ ಎರಡನೇ ಸುತ್ತಿಗೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೀವು ಮೇಲ್ಗಡೆ ಸರಿಯಾಗಿರ್ತಕ್ಕಂಥ ಕಾಲೇಜ್ ಆಗಿಲ್ಲದೆ ಇದ್ರೆ ಆ ಎಲ್ಲ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅರ್ಥ ಆಯ್ತಲ್ಲ, ಎಲ್ಲರಿಗೂ ಸ್ಪಷ್ಟ ಆಯ್ತಲ್ಲ. ನಿಮಗೆ ಸಿಗದೇ ಇದ್ರೂ ಕೂಡ ನಿಮಗೆ ಆಸಕ್ತಿ ಇದ್ರೆ ಆ ಕಾಲೇಜ್ ಚೆನ್ನಾಗಿದೆ, ಆ ಬ್ರಾಂಚ್ ಚೆನ್ನಾಗಿದೆ, ಕಾಲೇಜು ಬ್ರಾಂಚ್ ನಿಮಗೆ ಬರೀ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದರೆ ಹಂಗೆ ಹಾಕೊಂಡು ಹೋಗಿ. ಬೆಂಗಳೂರಲ್ಲಿ ಯಾವುದೋ ಮೊದಲನೇ ಕಾಲೇಜು ಕಂಪ್ಯೂಟರ್ ಸೈನ್ಸ್, ಎರಡನೇದು ಬೆಂಗಳೂರಲ್ಲಿ ಇನ್ನೊಂದು ಕಾಲೇಜು ಅಲ್ಲಿ ಕಂಪ್ಯೂಟರ್ ಸೈನ್ಸ್, ಮೂರನೇದು JC ಅಲ್ಲಿ ಕಂಪ್ಯೂಟರ್ ಸೈನ್ಸ್, ನಾಲ್ಕನೇದು NIL ಕಂಪ್ಯೂಟರ್, ಹಿಂಗೆ ಹಾಕೊಂಡು ಹೋಗಿ. ಆಮೇಲೆ ಕಂಪ್ಯೂಟರ್ ಸೈನ್ಸ್ ಸಿಗದೆ ಇದ್ರೆ ಅಲ್ಲೇನೆ AIML, ಅದು 5, 6 ಕಾಲೇಜು ಬ್ರಾಂಚ್. ಮೆಡಿಕಲಲ್ಲಿ ಆ ಪ್ರಾಬ್ಲಮ್ ಇಲ್ಲ, ಬರೀ MBBS ಅಂತಾನೆ ಇರ್ತದೆ. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಇಂಜಿನಿಯರಿಂಗಲ್ಲಿ ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಸುಮ್ಮನೆ ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಬ್ರಾಂಚು ಅನ್ನೋ ಪ್ರಶ್ನೆ ಇಲ್ಲ, ಕಾಲೇಜು ಮತ್ತು ಬ್ರಾಂಚ್ ಎರಡನ್ನ ನೋಡಿಕೊಂಡು ನೀವೇ ಹೋಮ್ವರ್ಕ್ ಮಾಡಿ ಅದನ್ನು ಆರ್ಗನೈಸ್ ಮಾಡ್ಕೋಬೇಕು. ಆಗ್ಬೋದಾ? ಇಷ್ಟು. ಆಮೇಲೆ ಇದಾದ ಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಹೆಂಗಿರಬೇಕು ಅಂದರೆ, ನಿಮ್ಮ ಮಧ್ಯದಲ್ಲಿ ಯಾವಾಗಲೂ ಮಧ್ಯದ್ದು ನಿಮಗೆ ಸಿಗೋ ಅಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು ಮಧ್ಯ. ನೀವೊಂದು 50 ಎಂಟ್ರಿ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಅದರಲ್ಲಿ 1 to 10 ನಿಮಗೆ ಸಿಗಲ್ಲ ಅಂತ ಗೊತ್ತು, ಆದರೂ ಎಂಟ್ರಿ ಮಾಡಿದ್ದೀರಾ. 11ನೇದು 12ನೇದು ಹೆಚ್ಚು ಕಡಿಮೆ ಸಿಗುತ್ತೆ ಅಂತ ಹಂಗಿರಬೇಕು. ಆಮೇಲೆ 13ರಿಂದ ಆರ್ಡರ್ ಹೆಂಗಿರಬೇಕು, ನೆಕ್ಸ್ಟ್ ಇದು ಸಿಗದೇ ಇದ್ರೆ ನೆಕ್ಸ್ಟ್ ಇದು ಸಿಕ್ಕರೂ ಪರವಾಗಿಲ್ಲ, 13ನೇದು 14ನೇದು 15ನೇದು ಹಾಗೆ ಹೋಗ್ತಾ ಇರ್ಬೇಕು. 50th ಹೋಗಿದ್ದೀರಾ, 50 ಎಲ್ಲ 1000 ಬೇಕಾದರೂ ಎಂಟ್ರಿ ಮಾಡಿ, ತೊಂದರೆ ಇಲ್ಲ. ಆಮೇಲೆ ಮಿಕ್ಸ್ ಮಾಡುವಾಗ ಅಂದರೆ ಈಗ ವೆಟರ್ನರಿ ಸೈನ್ಸು ಮತ್ತು ಇಂಜಿನಿಯರಿಂಗ್ ಮಿಕ್ಸ್ ಮಾಡುವಾಗ ಯು ಶುಡ್ ಬಿ ಕೇರ್ಫುಲ್. ಈ ಇಂಜಿನಿಯರಿಂಗು ಈ ಕಾಲೇಜಲ್ಲಿ ಈ ಬ್ರಾಂಚ್ ನನಗೆ ಸಿಗದೇ ಇದ್ರೆ ಮಾತ್ರ ನಾನು ಈ ವೆಟರ್ನರಿಗೆ ನಾನು ಇಲ್ಲಿ ಸೇರ್ಕೋತೀನಿ, ಅದು ನೆಕ್ಸ್ಟ್ ಆಪ್ಷನ್ ಆಗಿರಬೇಕು. ಇಲ್ಲ ನನಗೆ ಬರೀ ಇಂಜಿನಿಯರಿಂಗ್ ಮಾತ್ರ ಎಂಟರ್ ಮಾಡಿ, ನಾನು ವೆಟರ್ನರಿ ನೋಡ್ತಾ ಇಲ್ಲ, ನಾನು ಆರ್ಕಿಟೆಕ್ಚರ್ ನೋಡ್ತಾ ಇಲ್ಲ ಅಂದರೆ ಬರೀ ಅದನ್ನ ಮಾತ್ರ ಎಂಟರ್ ಮಾಡಬೇಕು. ಇಲ್ಲ ಇದು ಸಿಗದೇ ಇದ್ರೆ ಆರ್ಕಿಟೆಕ್ಚರ್ಗೆ ಹೋಗ್ತೀನಿ ಅಂದರೆ, ನನಗೆ 10ರಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗಲಿಲ್ಲ ಅಂದರೆ 11ನೇದು ನನಗೆ ಆರ್ಕಿಟೆಕ್ಚರ್ ಕಾಲೇಜಲ್ಲಿ ಆರ್ಕಿಟೆಕ್ಚರು, ಅಥವಾ 11ನೇದು ವೆಟರ್ನರಿ ಸೈನ್ಸು. ನೋಡಿ, ಕಂಬೈನ್ಡ್ ಎಂಟ್ರಿ. ಮೆಡಿಕಲ್ ಇಲ್ಲ ಈ ಸಲ, ಮೆಡಿಕಲ್ ಇದ್ರೆ ಅದು ಸೇರ್ಕೊಂಡ್ಬಿಡೋದು. ಹೆಂಗೆ ಮಾಡೋರು ಲಾಸ್ಟ್ ಟೈಮು ಅಂದರೆ, ಒಂದು 20 ಮೆಡಿಕಲ್ ಕಾಲೇಜು ಕರ್ನಾಟಕದಲ್ಲಿ, 22 ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಅದರಲ್ಲಿ ಗೌರ್ಮೆಂಟ್ ಸೀಟ್. ಅದಾದ ಮೇಲೆ ಅದೆಲ್ಲೂ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಅವರು ಟ್ರೈ ಮಾಡೋರು ಪ್ರೈವೇಟ್ ಕಾಲೇಜ್ಗಳಲ್ಲಿ ಗೌರ್ಮೆಂಟ್ ಸೀಟ್. ಅದೊಂದು 50 ಕಾಲೇಜ್ ಇತ್ತು, ಆ ಎಲ್ಲ 50 ಎಂಟ್ರಿ, ಅಲ್ಲಿಗೆ ಒಂದು 60-70 ಎಂಟ್ರಿ ಆಗೋಗಿರೋದು. ಅದು ಯಾವುದೂ ಸಿಗಲಿಲ್ಲ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ಗೆ ಹೋಗ್ತಾ ಇರಲಿಲ್ಲ. ನೆಕ್ಸ್ಟ್ ಏನು ಮಾಡೋರು? ಇಂಜಿನಿಯರಿಂಗ್. ಆಯಿತಾ? ಇನ್ನೂ ಕೆಲವರು ನನಗೆ ಇಷ್ಟು ಮಾತ್ರ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಸರಿ, ಇಲ್ಲದಿದ್ರೆ ನಾನು ಇಂಜಿನಿಯರಿಂಗ್ ಹೋಗ್ತೀನಿ. ಹೀಗೆ ಎಲ್ಲ ರೀತಿಯ ಆಪ್ಷನ್ಗಳನ್ನು ಕಾಲಕ್ಕೆ ಅವರು ಬಿಡ್ತಾ ಹೋಗ್ತಾರೆ ಮಾಹಿತಿಯನ್ನು. ಆಸ್ ಆಫ್ ನೌ ಮೆಡಿಕಲ್ ಬಿಟ್ಟು ಮಿಕ್ಕಿದ್ದೆಲ್ಲ ಕಂಬೈಂಡ್ ಇದೆ, ಇದು ತಮ್ಮ ಗಮನಕ್ಕಿರಲಿ. ಬರೀ ಇಂಜಿನಿಯರಿಂಗ್ ಆಗಿದ್ರೆ ಫಿಕ್ಸ್ ಆಗಿಬಿಡಿ, ತಲೆ ಕೆಡಿಸ್ಕೊಬೇಡಿ. ಆಪ್ಷನ್ ಎಂಟ್ರಿಯನ್ನು ನೀವು ಮಾಡಬೇಕಾಗದ ಇಂಜಿನಿಯರಿಂಗು ಬ್ರಾಂಚು ಮತ್ತು ಕಾಲೇಜು ನೋಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಬೇಕು.